ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ಏನಾದರೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ ಮ್ಯಾನ್ ನೇಮಕಾತಿ 2024 ಒಂದು ಯಾರೆಲ್ಲ ಈಗ KPTCL ಪವರ್ ಮೇಲೆ ಆಯ್ಕೆ ಆಗಿದ್ದೀರೋ ಮತ್ತು ಇನ್ನು ಉಳಿದಂತಹ ಆಲ್ ಎಸ್ಕಾಮ್ನಲ್ಲಿ ಆಯ್ಕೆ ಆಗಲಿದ್ದೀರೋ ಅವರೆಲ್ಲರಿಗೂ ಸಹ ಈ ಒಂದು ವಿಡಿಯೋ ಆಗಿರ್ತದೆ. ಓಕೆ, ನೆಕ್ಸ್ಟ್ ಪ್ರೊಸೆಸ್ ಏನು, ಈಗ 1:1 ರಿಸಲ್ಟ್ ಬಂದ ನಂತರ ನೆಕ್ಸ್ಟ್ ಪ್ರೊಸೆಸ್ ಏನಿರ್ತದೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ KPTCL 1:1 ರಿಸಲ್ಟು ಬಂತು. ಓಕೆ, ಆಗಸ್ಟಲ್ಲಿಯೇ ಬಂತು. ಆನಂತರ ಎಲ್ಲರಿಗೂ ಏನು ಬರ್ತದೆ ನೆಕ್ಸ್ಟ್ ಪ್ರೊಸೆಸ್ ಬಂದ್ಬಿಟ್ಟು ಈಗ ಎಲ್ಲ ಎಸ್ಕಮ್ಮಲ್ಲೂ ಸೇಮ್ ಪ್ರೊಸೆಸ್ ಆಗ್ತದೆ. ಓಕೆ, ಫಸ್ಟು ರಿಕ್ರೂಟ್ಮೆಂಟ್ ಆಯಿತು, 1:5 ಲೀಸ್ಟ್ ಆಯಿತು, ಆನಂತರ ಫಿಸಿಕಲ್ ಆದ ನಂತರ ಮತ್ತು 1:1 ತಾತ್ಕಾಲಿಕ ಆಯ್ಕೆ ಪಟ್ಟಿ. ಆನಂತರ ಸ್ವಲ್ಪ ದಿನ ನಿಮಗೆ ಏನಾದರೂ ಆಕ್ಷೇಪಣೆ ಸಲ್ಲಿಸೋದಕ್ಕಿದ್ದರೆ ಸಲ್ಲಿಸ್ಬೋದು. ಆನಂತರ 1:1 ಫೈನಲ್ ಲೀಸ್ಟ್ ಬರ್ತದೆ. 1:1 ಫೈನಲ್ ಲೀಸ್ಟ್ ಬಂದ ನಂತರ ನಿಮಗೆ SLC ಮಾರ್ಕ್ಸ್ ಕಾರ್ಡನ್ನು ಏನು ಮಾಡಬೇಕು ಅಂತಂದರೆ ಅದರ ಒರಿಜಿನಲ್ ಅಲ್ವಾ ಎಂಬುದನ್ನು ನೈಜತೆಯ ಪರಿಶೀಲನೆಗಾಗಿ ನೀವು KPTCL ಆಫೀಸ್ಗೆ ಹೋಗಬೇಕಾಗ್ತದೆ. ಓಕೆ, ಈಗ KPTCL ಅವರು ಆದ ಕಾರಣಕ್ಕಾಗಿ KPTCL ಆಫೀಸ್ಗೆ ಹೋದರು. ಇನ್ನು ಉಳಿದಂಥ ಬೇರೆ ನಿಗಮಗಳು ಬಂತಂತಂದರೆ ಅವುಗಳ ಆಫೀಸ್ಗೆ ನೀವು ಹೋಗಬೇಕು. ಓಕೆ, ಹೋಗಿ ಅಲ್ಲಿ 200 ರೂಪಾಯಿ ಅಂದರೆ 200 ರೂಪೀಸ್ ನೀವು ಅಮೌಂಟನ್ನು ಕಟ್ಟಿ ವೆರಿಫೈನ ಮಾಡ್ಕೊಂಡು ಬರಬೇಕು, ಮತ್ತು ಇಮಿಡಿಯೇಟ್ಲಿ ಕೊಡ್ತಾರಂತೆ. ಓಕೆ, ಈ ರೀತಿಯಾಗಿ ವೆರಿಫೈ ಆದ ನಂತರ ನೆಕ್ಸ್ಟು ಏನು ಮಾಡ್ತಾರೆ ಅಂತಂದರೆ ಅದಕ್ಕೆ ಇಂತಿಷ್ಟು ದಿನ ಅಂತ ಕೊಡ್ತಾರೆ. ಆ ದಿನ ಆದ ನಂತರ ನಿಮಗೆ ನೆಕ್ಸ್ಟ್ ಏನು ಬರ್ತದೆ ಅಂತಂದರೆ ಯಾರ್ಯಾರೆಲ್ಲ ಕೆಟಗರಿಯಲ್ಲಿ ಸೆಲೆಕ್ಷನ್ ಆಗಿರ್ತಾರೋ ಮತ್ತು ರಿಸರ್ವೇಷನ್ ವೈಸಲ್ಲಿ ಸೆಲೆಕ್ಷನ್ ಆಗಿರ್ತಾರೋ ನಿಮಗೆ ಒಂದು ಲೆಟ್ರ್ ಬರ್ತದೆ. ಅದನ್ನು ನಿಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ನಿಮ್ಮ ಜಿಲ್ಲೆಯಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಂತೆ ಅಲ್ಲೆಲ್ಲ ವೆರಿಫೈನ ಮಾಡ್ಕೋಬೇಕು. ಓಕೆ, ಯೋಜನೆ ನಿಶ್ಚಿತ ಆಗಿರ್ಬೋದು, ಮತ್ತು ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಮತ್ತು ಇನ್ನು ಉಳಿದಂಥ ಕೆಟಗರಿ ರಿಸರ್ವೇಷನ್ ನೀವು ಕ್ಲೈಮ್ ಮಾಡಿದರೆ ನಿಮಗೆ ಅವುಗಳೆಲ್ಲ ಮತ್ತು ಅವುಗಳನ್ನು ಸಹ ಒರಿಜಿನಲ್ ಹೌದೋ ಅಲ್ಲ ಎಂಬುದನ್ನು ವೆರಿಫೈನ ಮಾಡ್ಕೋಬೇಕು. ಕೆಟಗರಿ ಅವರಿಗೆ ಬರಲ್ಲ, ವೆರಿಫೈ ಮಾಡ್ಕೊಳ್ಳಿ ಅಂತ ಲೆಟ್ರ್ ಬರಲ್ಲ. ಬಟ್ ರಿಸರ್ವೇಷನಲ್ಲಿ ಯಾರೆಲ್ಲ ಕ್ಲೈಮ್ ಮಾಡಿರ್ತಾರೋ ಅವರಿಗೆ ಲೆಟ್ರ್ ಬರ್ತದೆ. ಓಕೆ, ಇದು ಒರಿಜಿನಲ್ ಆಗಿ ನೀವು ಈ ರಿಸರ್ವೇಷನಲ್ಲಿ ಇದಿರೋ ಅಥವಾ ಇಲ್ಲವೋ ಎಂಬುದನ್ನು ವೆರಿಫೈನ ಮಾಡಿಕೊಳ್ಳೋದು. ಓಕೆ, ನೆಕ್ಸ್ಟು ಅದಾದ ನಂತರ ನಿಮಗೆ ಸಿಂಧುತ್ವ ಪ್ರಮಾಣ ಪತ್ರಕ್ಕೆ ಅವರು ಟೈಮನ್ನು ಕೊಡ್ತಾರೆ ಸಿಂಧುತ್ವ ಪ್ರಮಾಣ ಪತ್ರವನ್ನು ಮಾಡಿಸೋಕ್ಕೆ. ಯಾಕಂತಂದರೆ ಸಮಯವನ್ನು ಯಾಕೆ ಕೊಡ್ತಾರೆ ಅಂತಂತಂದರೆ ಸಿಂಧುತ್ವ ಪ್ರಮಾಣ ಪತ್ರವನ್ನು ಯಾರೂ ಸಹ ಮೊದಲೇ ಮಾಡ್ಸೋಕ್ಕೆ ಬರಲ್ಲ. ಓಕೆ, ಹಾಗಾಗಿ ಅದಕ್ಕೆ ಇಂತಿಷ್ಟು ಟೈಮ್ ಅಂತ ಕೊಡ್ತಾರೆ. ಆ ಟೈಮ್ನಲ್ಲಿಯೇ ನೀವು ಮಾಡಿಸ್ಬೇಕು. ಸಿಂಧುತ್ವ ಪ್ರಮಾಣಪತ್ರ ಯಾವಾಗ ಮಾಡಿ ಕೊಡ್ತಾರೆ ಅಂತಂದರೆ ಯಾರೇ ಆಗಲಿ ಅದನ್ನು ನೀವು ಫೈನಲಾಗಿ ಸೆಲೆಕ್ಟ್ ಆದ ನಂತರ ಜಾಬ್ಗೆ ನೀವು ಫಿಕ್ಸು ಆ ಜಾಬ್ಗೆ. ಓಕೆ, ನೀವು ಏನು ರಿಸರ್ವೇಷನಲ್ಲಿ ಹಾಕಿರ್ತೀರೋ ಕ್ಯಾಟಗರಿ 1, 2A, 3A, 3B, SC, ST. ಓಕೆ, ಜನರಲ್ ಅವರಿಗೆ ಇದು ಯಾವುದೇ ರೀತಿಯಾಗಿ ಅನ್ವಯಿಸೋದಿಲ್ಲ. ಸಿಂಧುತ್ವ ಪ್ರಮಾಣಪತ್ರ ಕೇವಲ ಅನ್ವಯಿಸುವಂಥದ್ದು ಈ ಒಂದು ರಿಸರ್ವೇಷನ್ಗಳಿವೆ ಏನಿವೆಲ್ಲ ಕೆಟಗರಿಗಳು ಅವುಗಳಿಗೆ ಮಾತ್ರ ಅನ್ವಯಿಸ್ತದೆ. ಅವರು ಮಾತ್ರ ಈ ಒಂದು ಸಿಂಧುತ್ವ ಪ್ರಮಾಣಪತ್ರವನ್ನು ಮಾಡಿಸಬೇಕು. ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಂಬುದನ್ನು ವಿಡಿಯೋ ಸಹ ಮಾಡಿದ್ದೇನೆ. ಅವುಗಳೆಲ್ಲವನ್ನೂ ಸಹ ನೀವು ನೋಡ್ಬೋದು. ನಮ್ಮ ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಇವೆ. ಓಕೆ, ನೆಕ್ಸ್ಟು ಈ ರೀತಿಯಾದಂಥ ಸಿಂಧುತ್ವ ಪ್ರಮಾಣಪತ್ರ, ಇದಕ್ಕೆ ಹಲವಾರು ರೀತಿಯ ಡಾಕ್ಯುಮೆಂಟ್ಸ್ ಬೇಕು. ಸ್ವಲ್ಪ ಇದು ನೀವು ಒಂದು 3-4 ದಿನ ಅಂತಲ್ಲ 15 ದಿನ 20 ದಿನ ಬೇಕು ಇದು ಈ ಒಂದು ಡಾಕ್ಯುಮೆಂಟ್ಸ್ ಮಾಡಿಸೋದಕ್ಕೆ. ಓಕೆ, ಹಾಗಾಗಿ ನೆಕ್ಸ್ಟ್ ಬರುವಂಥದ್ದು ಇದೆಲ್ಲ ನೀವು ಸಿಂಧುತ್ವ ಪ್ರಮಾಣಪತ್ರ ನೀವು ಒರಿಜಿನಲ್ ಅಂತೇಳಿ ಓಕೆ ನೀವು ಇದೇ ಕೆಟಗರಿ ಅವರು ಅಂತಂತಂದರೆ ನಿಮ್ಮ ಸಿಂಧುತ್ವ ಪ್ರಮಾಣಪತ್ರವನ್ನು ಕೊಡ್ತಾರೆ. ನೆಕ್ಸ್ಟು ಇದಾದ ನಂತರ ನಿಮಗೆ ಕೌನ್ಸ್ಲಿಂಗ್ ಡೇಟ್ ಇರ್ತದೆ. ಕೌನ್ಸ್ಲಿಂಗ್ ಡೇಟ್ ಆದ ನಂತರ ಕೌನ್ಸ್ಲಿಂಗ್ ಡೇಟ್ ಬಿಡ್ತಾರೆ. ಅಲ್ಲಿ ನೀವು ಪ್ರತಿಯೊಬ್ಬರು ಸಹ ಆ ಕೌನ್ಸ್ಲಿಂಗ್ ಎಲ್ಲಿರ್ತದೋ KPTCL ಅವರಾದರೆ ಅವರು ಒಂದು ಸ್ಥಳವನ್ನು ನಿಗದಿ ಮಾಡ್ತಾರೆ. ಆ ಒಂದು ಇನ್ನು ಉಳಿದಂತಹ ನಿಗಮದವರಾದರೆ ಬೇರೆ ಬೇರೆ ಸ್ಥಳಗಳಲ್ಲಿ ಒಂದು ನಿಗದಿಯನ್ನು ಮಾಡ್ತಾರೆ. ಅಲ್ಲಿ ನೀವು ಕೌನ್ಸ್ಲಿಂಗನ್ನು ಅಟೆಂಡ್ ಆಗಬೇಕು. ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಹ ಇರ್ತದೆ, ಒರಿಜಿನಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್.
ಇವೆಲ್ಲವನ್ನು ಆದ ನಂತರ ನಿಮಗೆ ಏನಪ್ಪ ಅಂತಂದರೆ ಆದೇಶ ಪ್ರತಿಗಳನ್ನು ಅಂತಂದರೆ ಜಾಯಿನ್ ಲೆಟರ್ಸನ್ನು ಕೊಡ್ತಾರೆ. ಇವೆಲ್ಲ ಜಾಯಿನ್ ಲೆಟರ್ಸ್ ಕೊಟ್ಟು ನೀವು ಟ್ರೈನಿಂಗ್ಗೆ ಹೋಗ್ತೀರ. ಎಷ್ಟು 3 ವರ್ಷಗಳ ಕಾಲ ಟ್ರೈನಿಂಗ್ ಇರುವಂಥದ್ದು ಈ ಒಂದು KPTCಗೆ. ಇದೆಲ್ಲ ನಮಗೆ ಗೊತ್ತಿರುವಂಥದ್ದು. ಓಕೆ, ಈ ರೀತಿಯಾದಂತಹ ಸೆಲೆಕ್ಷನ್ ಪ್ರೊಸೆಸ್ಸು ನಡೆಯುವಂಥದ್ದು ಸ್ನೇಹಿತರೆ. ನೆಕ್ಸ್ಟು 3 ವರ್ಷ ಟ್ರೈನಿಂಗ್ ಆದ ನಂತರ ಮತ್ತೆ ನಿಮಗೆ ಪರ್ಮನೆಂಟಾಗಿ ನೀವು ಜಾಬಲ್ಲಿ ಇರ್ತೀರ. ಅದಕ್ಕೆ ಆದಂತಹ ಸಂಬಳನೂ ಸಹ ನಿಮ್ಗೆ ಗೊತ್ತು. 17,000 ಫಸ್ಟ್ ಸ್ಟಾರ್ಟಿಂಗ್, 19,000, 21,000 ಈ ರೀತಿಯಾಗಿ ಸ್ಯಾಲ್ರಿ ಸಹ ಇದೆ. ಇದರೆಲ್ಲದರ ಬಗ್ಗೆಯೂ ಸಹ ಡಿಸ್ಕಷನ್ ಮಾಡಿದ್ದೇವೆ. ಇನ್ನು ಯಾವುದ್ರ ಬಗ್ಗೆ ನಿಮಗೆ ವಿಡಿಯೋ ಬೇಕು, ಏನಾದರೂ ಡೌಟ್ ಇತ್ತು ಅಂತಂದರೆ ಕಾಮೆಂಟ್ ಮಾಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಕಾಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರುವಂತಹ ನಮ್ಮ ಹೊಸ ಒಂದು ಯೂಟ್ಯೂಬ್ ಚಾನಲ್ಗೂ ಸಹ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.